ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಶಾಸಕರು, ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಕ್ಷೇತ್ರದ ಎಲ್ಲ ಸಮುದಾಯಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಆಯಾ ಜನಾಂಗದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಜಾಗ ಮಂಜೂರು ಮಾಡಿದ್ದು, ಮುಸ್ಲಿಂ ಸಮುದಾಯಕ್ಕೆ 1 ಎಕರೆ 9 ಗುಂಟೆ ಜಮೀನು ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ನಗರದ ಕರಿಯಪ್ಪಲ್ಲಿರುವ ರಜಾಕ್ ಫಾತಿಮಾ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಚಿವರಿಗೆ ಕೃತಜ್ಞತೆಗಳು ಸಲ್ಲಿಸಿದರು. ಯಾರೋ ಒಬ್ಬರು ಹೇಳಿದ್ರೆ ಮಾಡಿರೋದು ಅಥವಾ ಯಾರೊಬ್ಬರ ಒಂದು ಮನವಿ ಪತ್ರಗಳನ್ನು ಸ್ವೀಕರಿಸಿ ಮಾಡಿರೋದು ಅಥವಾ ಯಾರಿಗೋ ಒಂದು ಪ್ರೆಜರೈಸ್ಗೆ ಯಾರಿಗೋ ಒಬ್ಬರು ತೋರಿಕೆಗೆ ಮಾಡಿರೋ ಕೆಲಸ ಅಂತೂ ಅಲ್ಲ. ಅವರ ಸ್ವಇಚ್ಛೆಯಿಂದ ತನ್ನ ಅವಧಿ ತನಗೆ ಬಂದಿರೋ ಸಚಿವ ಸ್ಥಾನವನ್ನು, ತನ್ನ ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎಲ್ಲರ ಒಂದು ಸಮಾಜದ ಏಳಿಗೆಗಾಗಿ 20 ಸಮಾಜಗಳಿಗೆ ಆಯಾ ಸಮಾಜದ ಜನಗಣತಿಯ ಆಧಾರದ ಮೇಲೆ ಆ ಒಂದು ಸಮಾಜಗಳಿಗೆ ಏಳಿಗೆಗಾಗಿ ಕೊಟ್ಟಿರುವ ಒಂದು ಏಕೈಕ ಶಾಸಕರು, ಸಚಿವರು ಯಾರಾದರೂ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಡಾಕ್ಟರ್ ಎಂ.ಸಿ. ಸುಧಾಕರ್ನವರು. ಅದೇ ರೀತಿ ಇಡೀ ದೇಶದ ಸುಪ್ರಸಿದ್ಧ ದರ್ಗಾ ಆಗಿರೋ ಅಮ್ಮಾಜಾನ್ ಬಾಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ದಂಗೆ ಸೌತ್ ಇಂಡಿಯಾದಲ್ಲೇ ಯಾವುದಾದ್ರೂ ದರ್ಗಾ ಪ್ರಸಿದ್ಧಿಗಳಂದರೆ ಗುಲ್ಬರ್ಗಾ ಬಂದೇ ನವಾಜ್ ದರ್ಗಾ, ಅಮ್ಮಾಜಾನ್ ಬಾಜಾನ್ ದರ್ಗಾ, ಮುಳಬಾಗಿಲಿನ ದರ್ಗಾ, ಕೋಲಾರಿನ ದರ್ಗಾಗಳಿವು. ಇವೆಲ್ಲದರಲ್ಲೂ ಮುರಗ್ಮುಲ್ಲಾ ದರ್ಗಕ್ಕೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅಲ್ಪಸಂಖ್ಯಾತರ ಅನುದಾನ ಆಗ್ಬೋದು, ಬೇರೆ ಬೇರೆ ಇಲಾಖೆಗಳ ಅನುದಾನಗಳು ಸೇರಿ 32 ಕೋಟಿ ಅನುದಾನವನ್ನು ಆ ದರ್ಗಾಗೆ ತಂದುಕೊಟ್ಟಿರುವ ಕೀರ್ತಿ ಸಹ ಆ ಸುಧಾಕರ್ನವರಿಗೆ ಮಾತ್ರ ಸಲ್ಲುತ್ತೆ, ಬಿಟ್ಟರೆ ಇನ್ಯಾರಿಗೂ ಸಲ್ಲೋದಲ್ಲ. ಅವ್ರದ್ದೊಂದು ಕರ್ಮ ಕಾರ್ಯ ವಾಕ್ಯ ಹೇಗಿದೆ ಅಂದರೆ, ತನಗೆ ಕೊಟ್ಟಿರುವ ಸಚಿವ ಸ್ಥಾನದ ಅಧಿಕಾರವನ್ನು ಒಂದೊಂದು ದಿನಾನು ಒಂದೊಂದು ಕ್ಷಣನೂ ಯಾವುದೇ ರೀತಿಯಲ್ಲಿ ಬೇರೆ ಕೆಲಸಗಳಿಗೆ ಉಪಯೋಗಿಸದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ತನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿರುವ ಅವರು ಬೆನ್ನೆಲುಬು ನಿಲ್ಲುವ ಕರ್ತವ್ಯ ನಮ್ಮದಾಗಿರುತ್ತದೆ, ಇಡೀ ನಮ್ಮ ತಾಲೂಕಿನ ಸಮಾಜದಾಗಿರುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಹೇಳಿದಂಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅವರಿಗೆ ಸನ್ಮಾನಿಸಲಾಗುವುದು. ಇದಕ್ಕೆ ಸಹಕರಿಸಿರುವ BZ ಅಲ್ಪಸಂಖ್ಯಾತರ ಸಚಿವರಾಗಿದ್ದ BZ ಜಮೀರ್ ಅಣ್ಣನವರಿಗೂ ಹಾಗೂ ಈ ಭಾಗದ ಮುಖ್ಯಮಂತ್ರಿಯ ಸಲಹೆಗಾರರಾಗಿದ್ದ MLC ನಸೀರ್ ಅಣ್ಣನವರಿಗೂ ಈ ಇಬ್ಬರು ನಾಯಕರುಗಳಿಗೆ ಕರೆಸಿ ಮುರಗ್ಮುಲ್ಲಾ ಕಾರ್ಯದಲ್ಲಿ ಮಾಡಬೇಕಂತ ನಮ್ಮ ಸಚಿವರು ನಮಗೆ ಸೂಚಿಸಿದ್ದಾರೆ. ಈ 3 ಜನಕ್ಕೆ ನಾವು ಆತ್ಮೀಯವಾಗಿ ನಮ್ಮ ಇಡೀ ಸಮಾಜ ಸನ್ಮಾನಿಸುವ ದಿನ ಭಾಳ ಹತ್ತಿರದಲ್ಲಿದೆ ಅಂತ ತಮಗೆ ತಿಳಿಸುತ್ತಾ, ಸಮಾಜದ ಎಲ್ಲ ಕಟ್ಟಕಡೆ ವ್ಯಕ್ತಿಯ ಏಳಿಗೆಗಾಗಿ ಏನು ಇವತ್ತಿನ ದಿನ ಮಂಜೂರಾತಿ ಮಾಡಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸ್ತಾ ಇಲ್ಲಿ ಸೇರಿರುವ ಉದ್ದೇಶ ಈಗಾಗಲೇ ನಮ್ಮ ತೇಜಾನವರು ಕುಲಂಕುಷಿತವಾಗಿ ಹೇಳಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ರಲ್ಲಿ ಗ್ರಾಮ ಸರ್ವೆ ನಂಬರ್ 42ರ ಪೈಕಿ ಬ್ಲಾಕ್ 31ರಲ್ಲಿ 1 ಎಕರೆ 9 ಗುಂಟೆ 4 ಎಕರೆ ಗುಂಟೆ ಮುಸ್ಲಿಂ ಜನಾಂಗದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಈ ದಿನ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದಾರೆ. ಈ ಜಮೀನು ಯಾರ ಒಳಪಡಿರುತ್ತಂದರೆ ಇದು ಯಾವುದೇ ಒಂದು ಕಮ್ಯುನಿಟಿ ಜಾಮಿಯಾ ಮಸೀದಿಗಾಗಲಿ ಯಾವುದಕ್ಕೂ ಒಳಪಟ್ಟಿರೋದಿಲ್ಲ. ಇದು ಕಲಾ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಗ್ರಾಂಟ್ ಮಾಡಿರೋದಿದ್ದು. ಇದರಲ್ಲಿ ಅತಿ ಮುಖ್ಯವಾಗಿ ಸಮುದಾಯದ ಕಲಿಕಾ ಕೇಂದ್ರಗಳು, ಕಾಲೇಜುಗಳು, ಶೈಕ್ಷಣಿಕವಾಗಿ ಅವರು ಬೆಳವಣಿಗೆಗಳಿಗೆ ಕೇಂದ್ರ ಕಟ್ಟಡ ಮಾಡಿಕೊಳ್ಳೋಕ್ಕೆ ಜಾಗವನ್ನು ಇವತ್ತು ನಮ್ಮ ಮಾನ್ಯ ಚಿಂತಾಮಣಿ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಮತ್ತು ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂ.ಸಿ. ಸುಧಾಕರ್ನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾರೂ ಮಾಡದೆ ಅಂತ ಕೆಲಸ ಎಲ್ಲ ಸಮುದಾಯಗಳು ಒಳಗೊಂಡಂಗೆ ಬಹುಶಃ ನಮ್ಮ ಮಾಹಿತಿಗೆ, ನನ್ನ ಗಮನಕ್ಕೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೂ ಸಹ ಈ ಕಾರ್ಯ ಆಗಿರುವುದಿಲ್ಲ. ಇದಕ್ಕೆ ಮೊದಲನೇದಾಗಿ ಇಡೀ ನಮ್ಮ ಸಮಾಜ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಬಯಸ್ತೀನಿ.
ಸಚಿವರು ಈ ಭೂಮಿ 20 ಸಮುದಾಯಗಳು ಕೊಟ್ಟಾಗ ಆ ಥಾಟ್ ಬಂತಲ್ಲ, ಐಡಿಯಾ, ಆಲೋಚನೆಯನ್ನು ಸಂವಿಧಾನದ ಸೋಷಿಯಲ್ ಜಸ್ಟಿಸ್, ಈಕ್ವಾಲಿಟಿ ಬಗ್ಗೆ ಅವ್ರು ಎತ್ತಿ ಹಿಡಿದಿರೋದಕ್ಕೆ ನಾನು ಅದಕ್ಕೆ ಮುಖ್ಯವಾದ ಕೃತಜ್ಞತೆಗಳನ್ನು ಹೇಳುತ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದಕ್ಕೆ ಒಂದು ಕಡೆ ಜಮೀನು ಕೊಟ್ಟು ವಿಶೇಷವಾಗಿ ಎರಡು ವಿಚಾರ ಮಾಡಿದ್ದಾರೆ ಮಾನ್ಯ ಸಚಿವರು. ಒಂದನೇದಾಗಿ ಒಂದು ಸೋಷಿಯಲ್ ಜಸ್ಟಿಸು, ಒಂದು ಪೊಲಿಟಿಕಲ್ ಜಸ್ಟಿಸ್. ಆ್ಯಸ್ ಪರ್ ಗ್ಯಾರಂಟೀಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಏನು ನಮ್ಮ ಸಂವಿಧಾನ ಎಲ್ಲರೂ ಸರಿಸಮಾನ ಅಂತ ಹೇಳಿದ್ದಾರೆ, ಆ ಸರಿಸಮಾನಕ್ಕೆ ಆ ಹಕ್ಕನ್ನು ನಮಗೆ ವಿತರಿಸಿದ್ದಾರೆ ಯಾರು? ಸಚಿವರು. ಇಂಥ ಕಾನ್ಸೆಪ್ಟು ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ರೀಸೆಂಟು ನಮ್ಮ AICC ರಾಹುಲ್ ಗಾಂಧಿ ಅವರು ಈ ಪ್ರಪೋಸಲ್ ಇಟ್ಟಿದ್ರು. ಏನಂದರೆ ಪ್ರಪೋರ್ಷನೇಟ್ ಪಾಪ್ಯುಲೇಷನ್ ಇದರಲ್ಲಿ ಪಾಪ್ಯುಲೇಷನ್ಗೆ ಪ್ರಪೋಸ್ಡ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಜನಾಂಗ ಎಷ್ಟಿರ್ತದೆ ಅವ್ರಿಗೆ ಅಷ್ಟು ಹಕ್ಕು ವಿತರಿಸಬೇಕು ಅನ್ನೋದು ಒಂದು ಅದು ಸೋಷಿಯಲ್ ಫ್ರೇಮ್ವರ್ಕ್ ಇರ್ತದೆ ಅಂತ ಹೇಳ್ಬಿಟ್ಟು ಇದೊಂದು ಕಾಂಗ್ರೆಸ್ದು ಒಂದು ಅಜೆಂಡಾ ಆಗಿದೆ. ರಾಹುಲ್ ಗಾಂಧಿ ಹೇಳಿದ ಆ ಅಜೆಂಡಾ ಮೊಟ್ಟ ಮೊದಲ ಸಾರಿಗೆ ಎಲ್ಲಾದರೂ ಪೂರ್ತಿಗೊಳಿಸಿದ್ದಾರೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರು ಇದನ್ನು ಪೂರ್ತಿಗೊಳಿಸಿ ತೋರಿಸಿದ್ದಾರೆ. ಯಾವ ಪ್ರಪೋಸ್ ಪಾಪ್ಯುಲೇಷನ್ಗೆ ಯಾವ ಮಟ್ಟಕ್ಕೆ ಏನು ಹಂಚಿಕೆ ಆಗಬೇಕು, ಸರ್ಕಾರದ ಆಸ್ತಿ ಆಗಲಿ ಏನೇ ಗ್ರ್ಯಾಂಟ್ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ಕೊಟ್ಟಿರೋದು ಸಚಿವರು. ಮೂರನೇದಾಗಿ ಆರ್ಟಿಕಲ್ 14 ಮತ್ತು ನಮ್ಮ ಸಂವಿಧಾನದ ಪ್ರಿಯಂಬಲ್ ಏನು ಹೇಳುತ್ತೆ, ಸಮಾನತೆ. ಎಲ್ಲ ಸಮಾಜಕ್ಕೆ ಒಂದೇ ನ್ಯಾಯ, ಒಂದೇ ಹಕ್ಕು ಅನ್ನೋ ಒಂದು ಥಾಟ್ ಬಂತಲ್ಲ ಅವ್ರಿಗೆ. ಐಡಿಯಾ ಯಾರು ಪ್ರಪೋಸ್ ಮಾಡಿರೋ ಐಡಿಯಾ ಅಲ್ಲ ಇದು. ಎಲ್ಲ ಸಮುದಾಯವರು ಯಾರು ಹೋಗಿದ್ದೆ ಇದು ನಮ್ಗಿದು ಕೊಡಿ, ನಮ್ಗೆ ಅದು ಮಾಡಿ ಅಂತೇಳ್ಬಿಟ್ಟು. ಮೋರ್ ಓವರ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಲೆಕ್ಷನ್ ಹತ್ರ ಕೊಟ್ಟಿಲ್ಲ. ಎಲೆಕ್ಷನ್ ಹತ್ರ ಕೊಟ್ಟಿದ್ದಿದ್ರೆ ಇದು ರಾಜಕೀಯ ಲಾಭಕ್ಕಾಗಿ ಅಂತ ಹೇಳ್ಬಿಟ್ಟು ಜನರಿಗೆ ಈ ಬೇರೆ ಥರ ನೆಗೆಟಿವ್ ಪ್ರಾಪಗಂಡ ಮಾಡ್ಬೋದಾಗಿತ್ತು ವಿಪಕ್ಷದವರು. ಇದು ಎಲೆಕ್ಷನ್ನು ಹತ್ತಿರದಲ್ಲಿ ಕೊಟ್ಟಿಲ್ಲ, ಇನ್ನು ಎಲೆಕ್ಷನ್ ಭಾಳ ದೂರ ಇದೆ ಅಂದರೆ ಅವ್ರಿಗೆ ಆಲೋಚನೆ ಮೊದಲಿನಿಂದ ತಲೆಯಲ್ಲಿತ್ತು. ಆ ಆಲೋಚನೆಗೆ, ಇಂಥ ಆಲೋಚನೆ ಉಳ್ಳ ವ್ಯಕ್ತಿಗೆ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟು ಪೂರ್ತಿಯಾಗಿ ಆ ಸ್ಥಾನವನ್ನು ಜನರಿಗೋಸ್ಕರ ಉಪಯೋಗಿಸಿ ಜನರ ಹಿತಕ್ಕಾಗಿ ಅವ್ರು ಮಾಡ್ತಿರೋದನ್ನು ನಾವು ಇವತ್ತು ಅಭಿನಂದಿಸಬೇಕು. ಮತ್ತೆ ನಾನು ನಮ್ಮ ಸಮುದಾಯ ಲೀಡರ್ಸ್ ಹೇಳೋದನ್ನು, ಆ ಕೃತಜ್ಞತೆಯನ್ನು ಈ ಮಾತಿನ ಮೂಲಕ ಅಲ್ಲ, ಅವ್ರಿಗೆ ಸಮಯ ಬಂದಾಗ ಆ ಕೃತಜ್ಞತೆನ ನಾವು ನಮ್ಮ ರೀತಿಯಲ್ಲಿ ಕೊಡಬೇಕು. ವೋಟ್ ರೀತಿಯಲ್ಲಾಗಲಿ, ಸಮುದಾಯ ಒಗ್ಗಟ್ಟಿನಿಂದ ಅವ್ರ ಕಡೆ ನಿಂತ್ಕೊಳ್ಳೋದಾಗಲಿ, ಇದನ್ನು ತೋರಿಸಿ ಆ ಕೃತಜ್ಞತೆಯನ್ನು ನಾವು ಕೊಡಬೇಕು ಹೊರತು ಇದೆಲ್ಲ ಹೇಳಿಕೆ. ನಾವು ಅವ್ರ ಸಮಯ ಬಂದಾಗ, ಅವ್ರಿಗೆ ಕಷ್ಟ, ಅವ್ರಿಗೆ ಎಲೆಕ್ಷನ್ ಬಂದಾಗ ನಾವು ಅದನ್ನು ಸಮುದಾಯ ಒಂದಾಗಿ ಎಲ್ಲ ಸಮುದಾಯದವರು ಕೃತಜ್ಞತೆ ಆ ವೋಟ್ ಮೂಲಕ ತೋರಿಸ್ಬೇಕು ಅಂತ ನಾನು ನಮ್ಮ ಜನರಲ್ಲಿ ಬೇಡ್ಕೊಂಡು. ಇವತ್ತು ನಾವು ಸೇರಿರೋದು ತಮಗೆಲ್ಲ ಗೊತ್ತಿದೆ. ನಮ್ಮ ಮಂತ್ರಿಗಳಾದ ಡಾಕ್ಟರ್ MC ಸುಧಾಕರ್ ಅವರು ಒಂದು ಇಂಪಾರ್ಟೆಂಟ್ ಹೆಜ್ಜೆಯನ್ನು ಈ ತಾಲೂಕಲ್ಲಿ ತಗೊಂಡಿದ್ದಾರೆ. ಸುಮಾರು 20 ಎಕರೆ ಪ್ರದೇಶದಲ್ಲಿ ದೊಡ್ಡಹಳ್ಳಿ, ಚಿನ್ಸಿಂಗಲ್ ಸಮೀಪ ದೊಡ್ಡಹಳ್ಳಿ ಅಂತಿದೆ, ಅಲ್ಲಿ ಒಂದು 20 ಎಕರೆ ಜಮೀನಿನಲ್ಲಿ ಸುಮಾರು 20 ಕಮ್ಯುನಿಟಿಯವರಿಗೆ ಸಮುದಾಯ ಕೆಲಸಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಸೆಂಟರ್ ಆಫ್ ಲರ್ನಿಂಗ್ ಅಂತ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡು ನಮ್ಮ ಕಮ್ಯುನಿಟಿಗೂ ಕೂಡ, ನಮ್ಮ ಸಮುದಾಯಕ್ಕೂ ಕೂಡ ನಮ್ಮ ಪಾಪ್ಯುಲೇಷನ್ ಪರ್ಸೆಂಟೇಜ್ ಮೇಲೆ 1 ಎಕರೆ 9 ಗುಂಟೆ ಜಮೀನನ್ನು ನಮ್ಮ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. 1 ಎಕರೆ 9 ಗುಂಟೆ ಮತ್ತು 4 ಸೆಂಟ್ ಏನೋ ಬರುತ್ತೆ ಅದು ಅದ್ರ ಬಗ್ಗೆ ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಮೊನ್ನೆ ಮಾಜಿ ಶಾಸಕರು JK ಕೃಷ್ಣಾರೆಡ್ಡಿ ಅವರು ಪತ್ರಿಕಾ ಮಾಧ್ಯಮದವ್ರಿಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ದಾರೆ. ಅಂಬೇಡ್ಕರ್ ಭವನ್ ಕಟ್ತಾ ಇರೋದು
ಮುಸ್ಲಿಂ ಕಮ್ಯುನಿಟಿ ಅನೇಕ ಜನರಿಗೆ ಕೂಡ ಕರೆಸಿ ನಿಮಗೂ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಆ ಥರ ಅಂಬೇಡ್ಕರ್ ಭವನ್ ಅವರಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ನಾವು ಕೂಡ ಸಂತೋಷ ಬೀಳೋ ಸಮುದಾಯ ನಮ್ಮದು. ಅದು ಒಂದು ಒಳ್ಳೆಯ ಕಾರ್ಯ ಅಂತ ನಾವು ಅದಕ್ಕೆ ಅಪ್ರಿಸಿಯೇಟ್ ಮಾಡೋಕ್ಕೆ ಹಿಂದೆ ಹೋಗೋದಿಲ್ಲ. ಅದು ತಾವು ಹೇಳಿರೋದು ಸರಿಯಿಲ್ಲ ಅಂತ ನಾನು ಹೇಳ್ತೀನಿ.